ಮಾತೇ ಕೇಳೋದಿಲ್ಲ ಅಂತಾಳೆ. ಅಲ್ಲ, ಅವಳು ಬದಲಾಗೋ ಥರನೇ ಕಾಣ್ತಾ ಇಲ್ಲಪ್ಪ. ಅವಳ ಭವಿಷ್ಯ ನೆನೆಸ್ಕೊಂಡ್ರೆ ನನಗೆ ಎಷ್ಟು ಗಾಬರಿ ಆಗುತ್ತೆ ಗೊತ್ತಾ. ಅವಳು ಹೀಗೆ ಆದರೆ ಮುಂದೆ ಹೇಗೆ? ಅದೇನು ಕತೆನೋ ಏನೋ ಗೊತ್ತಿಲ್ಲ ಅಮ್ಮ. ಮೊನ್ನೆ ನೋಡಿದ್ರೆ ನಕ್ಷತ್ರ ಹತ್ರ ಹೋಗಿ ಕ್ಷಮೆ ಕೇಳಬೇಕು, ಎಲ್ಲ ಮರೆತು ಸರಿ ಹೋಗಬೇಕು ಅಂತಿದ್ಲು. ಆದರೆ ಇವತ್ತು ಏನೇನೋ ಮಾತಾಡ್ತಿದ್ಲು. ಏನಂದು? ಏನಿಲ್ಲ ಬಿಡು. ಆದರೆ ಇವಳನ್ನ ಹೇಗೆ ನಂಬೋದು ಅಂತಲೇ ಗೊತ್ತಾಗಲ್ಲಮ್ಮ. ಬದಲಾಗೋರಾಗಿದ್ರೆ ಇಷ್ಟೊತ್ತಾಗಲೇ ಬದಲಾಗಬೇಕಿತ್ತು. ಆದರೆ ಇವಳು ಬದಲಾಗಲ್ಲ. ಇವಳು ಮನಸ್ಸು ತುಂಬ ಬರೀ ದ್ವೇಷ, ದುರಾಸೆ ಎರಡನ್ನೇ ತುಂಬಿಕೊಂಡಿದ್ದಾಳೆ. ಇವಳು ದರಿದ್ರ ಬುದ್ಧಿ ಗೊತ್ತಾಗಿನೇ ಕೊನೆಗೆ ಮನೆ ಬಿಟ್ಟು ಓಡಿಸಿರ್ಬೇಕು. ಇಲ್ಲಾಂದ್ರೆ ಖಂಡಿತ ಅವರು ಶ್ವೇತನ ಬಿಟ್ಕೊಡ್ತಿರ್ಲಿಲ್ಲ ಅಮ್ಮ. ಅಷ್ಟು ಸಲ ನಾವು ಹೋಗಿ ಕೇಳಿದ್ರು ಕಳ್ಸಲ್ಲ ಅಂತಿದ್ದವರು ಅವರೇ ಮನೆ ಬಿಟ್ಟು ಒದ್ದು ಓಡಿಸಿದ್ದಾರೆ ಅಂದರೆ ಇವಳು ಎಂಥ ಕೆಲಸ ಮಾಡಿರಬೇಕು. ಪಾಪ ಅವ್ರ ಅವಸ್ಥೆ ನೋಡು. ಈ ಕಡೆ ಹೆತ್ತ ಮಗಳೂ ಇಲ್ಲ, ಈ ಕಡೆ ಸಾಕಿದ ಮಗಳೂ ಇಲ್ಲ. ಪಾಪ ಎಷ್ಟು ನೋವಲ್ಲಿ ದಿನ ದುಡ್ತಿದಾರೋ ಏನೋ. ಯಾಕಮ್ಮ ನಕ್ಷತ್ರ ಇನ್ನೂ ಅವ್ರ ಅಪ್ಪನ ಹತ್ರ ಮಾತಾಡ್ತಿಲ್ವಾ? ಅವಳಿಗೆ ಏನಾಗಿದ್ಯಮ್ಮ? ಅಪ್ಪ ಅಮ್ಮನ ಹತ್ರ ಮಾತ್ಬಿಟ್ರೆ ಆಗಿದ್ದೆಲ್ಲ ಸರಿ ಹೋಗುತ್ತಾ? ನಿನ್ನೆ ಆರತಿ ಚಂದ್ರಶೇಖರ್ ಇಬ್ರು ಭೂಪತಿ ಮನೆಗೆ ಹೋಗಿದ್ರಂತೆ. ಅಲ್ಲೇನೋ ಮಾತುಕತೆ ಆಗಿದೆ. ಮತ್ತೆ ಅಪ್ಪ ಮಗಳ ಮಧ್ಯೆ ಮನಸ್ತಾಪ ಆಯ್ತಂತೆ. ಅದಕ್ಕೆ ನಕ್ಷತ್ರ, ನೀವು ಯಾವತ್ತೂ ನನ್ನ ಮುಖ ತೋರಿಸ್ಬೇಡಿ, ನಮ್ಮ ಮನೆಗೂ ಬರಬೇಡಿ, ಹೊರಟೋಗಿ ಅಂತ ಹೇಳ್ಬಿಟ್ಲಂತೆ. ಅಮ್ಮ ನೀನ್ ಏನ್ ಹೇಳ್ತಾ ಇದೀಯಾ? ನಕ್ಷತ್ರ ಹಾಗಲ್ಲ ಅಂದ್ಲಂತ? ಹ್ಞೂ ಕಡೆ, ನಕ್ಷತ್ರನೇ ನನಗೆ ಫೋನ್ ಮಾಡಿ ಇದನ್ನೆಲ್ಲ ಹೇಳಿದ್ಲು. ಏನಮ್ಮ ಇದು? ಅವಳಿಗೆ ಗಂಡನ ಮನೆಯಲ್ಲೂ ಯಾರು ಜೊತೆಗಿಲ್ಲ. ಅವ್ರ ಅತ್ತೆ ಅವಳನ್ನ ಇನ್ನೂ ಒಪ್ಕೊಂಡಿಲ್ಲ. ಆದ್ರೂ ಹೇಗೋ ತೂಗಿಸ್ಕೊಂಡು ಹೋಗ್ತಿದ್ದಾಳೆ. ಅವಳು ಅವ್ರ ಅಪ್ಪನ ಹತ್ರನಾದ್ರೂ ಚೆನ್ನಾಗಿದ್ದಿದ್ರೆ ಎಷ್ಟೋ ವಾಸಿ ಆಗ್ತಿತ್ತು. ಆದ್ರೆ ಅವಳು ಅದನ್ನೂ ಮಾಡಲ್ಲ. ನನಗಂತೂ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ ಕಣೆ. ಗಂಡನ ಮನೇಲಿ ಕಷ್ಟ ಅಂತ ಕಣ್ಣೀರು ಹಾಕೊಂಡು ಅಪ್ಪನ ಮನೆಗೆ ಹೋಗುವಂಥ ಪರಿಸ್ಥಿತಿನಲ್ಲೂ ಇಲ್ಲ ಅವಳು. ನೀನು ಇಲ್ಲಿಗೆ ಬಂದ್ರಂತೂ ನಿಮ್ಮಪ್ಪ ಬೈತಾರೆ. ಅವಳಪ್ಪನ ಮನೆಗೆ ಅವಳೇ ಹೋಗೋದಿಲ್ಲ. ಹೇಗೋ ಒಂದು ತವ್ರ ಮನೆ ಸಂಬಂಧ ಸರಿ ಹೋಗಿ ಅಪ್ಪ ಮಗಳಿಬ್ರು ಖುಷಿಯಾಗಿದ್ರೆ ನನಗಷ್ಟೇ ನೆಮ್ಮದಿ ಕಡೆ. ಆಗತ್ತಮ್ಮ, ಎಷ್ಟು ದಿನ ಅಂತ ದೂರ ಇರೋಕ್ಕಾಗತ್ತೆ? ಅದು ಅಷ್ಟು ಪ್ರೀತಿಸೋ ಅಪ್ಪನಿಂದ. ಅವ್ರ ಪ್ರೀತಿನೇ ನಕ್ಷತ್ರನ ಹತ್ರ ಕರೆಯುತ್ತೆ. ನೋಡ್ತಾ ಇರು. ಅಳ್ಬಾರ್ದು ಪುಟ್ಟ, ನಿನ್ ಕಣ್ಣಲ್ಲಿ ನೀರು ಬರಬಾರ್ದು. ನೀ ಚೆನ್ನಾಗಿರ್ಬೇಕು. ನೀವ್ ಈ ತರ ಎಲ್ಲ ಮಾಡಿದ್ರೆ ನಾನು ಹೇಗೆ ಖುಷಿಯಾಗಿರ್ಲಿ? ನಿಮ್ಗಷ್ಟು ಗೊತ್ತಾಗಲ್ವಾ? ಮಕ್ಳು ಅಂತ ಯಾಕಪ್ಪ ಇಷ್ಟು ಜೀವ ಬಿಡ್ತೀರಾ? ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿದ್ಯಾ ಪುಟ್ಟ? ಈ ಮನಸ್ಸು ತುಡಿಯಲ್ವಾ? ನಿನಗೆಲ್ಲ ಸಿಗ್ಬೇಕು, ಎಲ್ಲ ಕೊಡ್ಬೇಕು ಅಂತ ನಾನು ಎಷ್ಟು ಒದ್ದಾಡ್ತೀನಿ ಗೊತ್ತಾ? ಇದ್ರಲ್ಲೇ ನಿನ್ ಮದುವೆ ಮಾಡಿಸ್ದೆ. ಅದು ನನಗ್ ಗೊತ್ತು. ನನ್ನ ತಪ್ಪು ನನಗೆ ಅರಿವಾಗಿದೆ. ನಾನು ಆರಿಸಿದ ದಾರಿ ಸರಿಗಿಲ್ಲ. ಅಲ್ಲೇ ನಾನು ದುಡುಕಿದ್ದೀನಿ. ನನ್ನಿಂದ ಭೂಪತಿ ಮನೆಯವ್ರಿಗೆಲ್ಲ ಎಷ್ಟು ನೋವಾಗಿದೆ. ಆದ್ರೆ ಮನುಷ್ಯ ಅಂದ್ಮೇಲೆ ತಪ್ಪು ಮಾಡದೆ ಇರ್ತಾನ. ಅದೆಂತ ತಪ್ಪೇ ಆಗಿದ್ರು ಅದಕ್ಕೆ ಪರಿಹಾರ ಇಲ್ಲ ಅಂತ ಮಾತ್ರ ಹೇಳ್ಬೇಡ ಪುಟ್ಟ. ಅಪ್ಪ, ಇವಾಗ ಮಾತೆಲ್ಲ ಯಾಕೆ? ಬಿಟ್ಬಿಡಿಪ್ಪ. ಅಂದ್ರೆ ನೀ ನನ್ನನ್ನ ದೂರ ಇಡಲ್ಲ ಅಲ್ವಾ? ನಿನ್ ಮುಖ ನೋಡಲ್ಲ, ನಿನ್ನ ಹತ್ರ ಮಾತಾಡಲ್ಲ ಅಂತ ಹೇಳಲ್ಲ ಅಲ್ವಾ? ನೋಡು, ನಿನಗೆ ನನ್ನ ಮೇಲೆ ಸಿಟ್ಟಿದ್ರೆ ನನಗ್ ಶಿಕ್ಷೆ ಕೊಡು. ಆದ್ರೆ ನನ್ನನ್ನು ಅವಾಯ್ಡ್ ಮಾಡಬೇಡ. ನನಗದನ್ನು ಸಹಿಸ್ಕೊಳಕ್ಕಾಗಲ್ಲ. ನೀನು ನನ್ನ ಜೀವ ಪುಟ್ಟ. ನನ್ಗೂ ನೀವಿಲ್ದೆ ಬದುಕೋದು ತುಂಬಾ ಕಷ್ಟನಪ್ಪ.
ನನಗ್ ನೀವ್ ಬೇಕು. ಇನ್ಯಾವತ್ತು ನಾನ್ ನಿಮ್ಮನ್ನ ದೂರ ಮಾಡಿಕೊಳ್ಳಲ್ಲ. ಹಾಗಾದ್ರೆ ಒಂದು ಸತಿ ನನ್ನನ್ನು ಕ್ಷಮಿಸಿದ್ಯಾ ಅಂತ ಹೇಳ್ಬಿಡು ಪುಟ್ಟ. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅವತ್ತು ನೀನ್ ನನ್ನ ಹತ್ರ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋದ ದಿನದಿಂದ ಒಂದು ದಿನಾನು ನೆಮ್ಮದಿಯಾಗಿಲ್ದೆ ಸತ್ತಂಗಾಗಿದ್ದೀನಿ. ಒಂದ್ಸತಿ ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡು. ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ಇಲ್ಲಪ್ಪ, ನೀವು ಕೈಯೆಲ್ಲ ಮುಗಿಬೇಡಿ. ನಿಮ್ಮನ್ನ ಇಷ್ಟು ದಿನ ದೂರ ಮಾಡ್ಕೊಂಡಿರೋ ಪಾಪನೇ ಸಾಕು ನನ್ಗೆ. ನೀವು ಕೈ ಮುಗ್ದು ನನ್ನ ಚಿಕ್ಕವಳು ಮಾಡ್ಬೇಡಿಯಪ್ಪ. ನಿಮ್ಮನ್ ಕ್ಷಮಿಸೋಕೆ ನಾನ್ ಯಾರು? ನಿಮ್ ಮುಂದೆ ನಾನು ಏನಪ್ಪ? ನೀನು ನನ್ನ ಪುಟ್ಟ ರಾಜ್ಕುಮಾರಿ ಇದ್ದಂಗೆ, ಮತ್ತೇನು? ಈ ಅಪ್ಪನ ಸಾಮ್ರಾಜ್ಯಕ್ಕೆ ನೀನು ರಾಜ್ಕುಮಾರಿನೇ. ನಾನೆಷ್ಟೇ ದೊಡ್ಡ ಮನುಷ್ಯ ಆದ್ರೂ ನನ್ನ ಮಗಳ ಮುಂದೆ ಏನೂ ಇಲ್ಲ. ನನ್ನ ಮಗಳ ಸೇವಕ ನಾನು. ಎಷ್ಟು ಪ್ರೀತಿಸಿರಪ್ಪ ನನ್ನನ್ನ. ನಿಮ್ಮಂತ ಅಪ್ಪನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. 23 ವರ್ಷ ನಾನು ಕಾದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ. ಅಷ್ಟು ವರ್ಷ ಸಿಗ್ತಾ ಇರೋ ಪ್ರೀತಿ ನನ್ಗೊಂದೇ ಸಲ ಸಿಗ್ತಿದೆ. ಅದೃಷ್ಟ ಮಾಡಿದ್ದೀನಪ್ಪ ನಾನು. ಅದ್ರಲ್ಲಿ ಅನುಮಾನನೇ ಇಲ್ಲ. ನಾನು ನಿಮ್ಮನ್ನ ತುಂಬಾ ನೋಯಿಸಿದ್ದೀನಿ, ಏನೇನೋ ಅಂದಿದ್ದೀನಿ. ನಾನು ಕ್ಷಮೆ ಕೇಳ್ತಿದ್ದೀನಪ್ಪ. ನನ್ನ ಕ್ಷಮಿಸ್ತೀರಾ ಅಲ್ವಾ? ನಾನು ನಿನ್ನ ಕ್ಷಮಿಸೋದಲ್ಲ ಪುಟ್ಟ, ನೀ ನನ್ನನ್ನು ಕ್ಷಮಿಸ್ಬೇಕು. ಆಗಿದ್ದೀನೆಲ್ಲ ಮರೆತು ನಿನ್ನ ಜೊತೆ ಚೆನ್ನಾಗಿರ್ಬೇಕು. ನಂಗಷ್ಟು ಸಾಕು. ನಿನ್ನಂತ ಮಗಳು ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ನೀನು ದೇವತೆ. ಮನಸ್ಸಲ್ಲಿ ಸ್ವಲ್ಪನೂ ಕಲ್ಮಶ ಇಲ್ಲದೆ ಇರೋ ಪುಟ್ಟ ದೇವತೆ. ನೀನೊಂದು ಮಗು ಇದ್ದಾಗೆ. ಅಂದಮೇಲೆ ನಿನಗೆ ಸಿಟ್ಟಿಲ್ಲ ಅಲ್ವಾ? ಇಲ್ಲಪ್ಪ. ನೀನು ನನ್ನನ್ನು ಪ್ರೀತಿಸ್ತಿದ್ಯಾ ಅಲ್ವಾ? ತುಂಬಾನೇ ಪ್ರೀತಿಸ್ತೀನಿ. ನೀನು ಮೊದಲು ಹಂಗೆ ನನ್ನ ಹತ್ರ ಮಾತಾಡ್ತೀಯ ಅಲ್ವಾ? ಆಗಾಗ ಮನೆಗೆ ಬಂದು ಹೋಗ್ತೀಯ ಅಲ್ವಾ? ನೆನಪಾದಾಗೆಲ್ಲ ಬರ್ತೀನಿ ನಾನು. ವಾಟ್ ಅನ್ ಇಮೋಷನಲ್ ಸೀನ್. ಅಪ್ಪ ಮಗಳ ಕಣ್ಣೀರಿಂದ ಕೆರೆ ನೀರು 1 ಫೀಟ್ ಜಾಸ್ತಿ ಆದಂಗಿದೆ. ಇದನ್ನ ನೋಡ್ತಿದ್ರೆ ನನ್ನ ಕಣ್ಣಲ್ಲೇ ನೀರು ಬರೋ ತರ ಇದೆ. ಸೋ ಸ್ಯಾಡ್. ಹಲೋ, ನಿಮ್ ಎಮೋಷನಲ್ ಡ್ರಾಮಾ ಮುಗ್ದಿದ್ರೆ ಮುಂದಿನ ಭೇಟಿ ಯಾವಾಗ ಎಲ್ಲಿ ಡಿಸೈಡ್ ಮಾಡ್ಬೋದಾ? ನೀನು ಇಲ್ಲೇ ಇದೆಯಾ? ವೈಟ್ ಇವತ್ತು ನೀನು ಉಳ್ಕೊಂಡಿದ್ದೆ ಜಾಸ್ತಿ ಅಂತದ್ರಲ್ಲಿ ಮತ್ತೆ ನನ್ನ ಹತ್ರ ಫೈಟ್ ಮಾಡಕ್ಕೆ ಎನರ್ಜಿ ಇರಲ್ಲ. ಕಾಮ್ ಡೌನ್, ನಾನೇ ಬರ್ತೀನಿ ಇರೋ. ಕೇಳಿಸ್ಕೋ ಚಂದ್ರಶೇಖರ್, ನಿನ್ಗೊಂದು ಓಪನ್ ಚಾಲೆಂಜ್ ಹಾಕ್ತಿದ್ದೀನಿ. ನಿನ್ ಕೈಲಿ ಏನ್ ಮಾಡಕ್ಕಾಗುತ್ತಾ ಮಾಡು, ಆದ್ರೆ ಆದಷ್ಟು ಬೇಗ ನಿನ್ ಮಗಳಿಗೆ ಗೋರಿ ಕಟ್ಸೋ ಟೈಮ್ ಬಂದೇ ಬರುತ್ತೆ. ಅದನ್ನ ತಪ್ಪಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಸಾಧ್ಯನೇ ಇಲ್ಲ. ನನ್ನ ಮಗಳನ್ನ ನಾನು ಕಾಪಾಡ್ಕೊಂತೀನಿ. ಪ್ರತಿ ಸಲನೂ ನೀನ್ ಇದನ್ನೇ ಹೇಳ್ತೀಯ. ಯೋಚನೆ ಮಾಡು, ಒಂದ್ಸಲಾರು ನಿನ್ಗೇನಾರು ಮಾಡಕ್ಕಾಗಿದ್ಯಾ? ನಾನಿನ್ನ ಆಟನ ಡ್ರ್ಯಾಗ್ ಮಾಡಲ್ಲ. ಇಷ್ಟು ದಿನ ನನ್ಗೆ ಆಟ ಆಡ್ಬೇಕು, ಮಜಾ ತಗೋಬೇಕನ್ನಿಸ್ತು. ನೀನು ಚೆನ್ನಾಗಿ ಆಟ ಆಡಿಸ್ದೆ. ಆದ್ರೀಗ ಫುಲ್ ಸ್ಟಾಪ್ ಇಡ್ಬೇಕನ್ನಿಸ್ತಿದೆ. ಇಡ್ತೀನಿ.
ನಿನ್ ಕೈಲಿ ಸಾಧ್ಯ ಆದ್ರೆ ನಿನ್ ಮಗಳು ಉಳಿಸ್ಕೊ. ನನ್ನ ಮಗಳು ನನ್ನನ್ನು ಒಪ್ಕೊಂಡಿದ್ದಾಳೆ. ನಾವಿಬ್ರು ಮೊತ್ತ ಒಂದಾಗಿದ್ದೀವಿ. ಇನ್ನು ನನಗೆ ಯಾವ ಭಯನೂ ಇಲ್ಲ. ಎಷ್ಟು ದಿನ ಅವಳು ನನ್ನನ್ನು ದೂರ ಇಟ್ಟಿದ್ಲು, ಅದಕ್ಕೆ ನನಗೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಆದ್ರೆ ಮುಂದೆ ಹಾಗಾಗಲ್ಲ. ನಾನು ಅವಳ ಜೊತೆ ಇರ್ತೀನಿ. ಅವಳು ನೆರಳಾಗಿ ಅವಳು ಹಿಂದೆನೇ ಇರ್ತೀನಿ. ಎಷ್ಟು ನೆರಳಾದ್ರೂ ಕತ್ಲಾದ್ಮೇಲೆ ದೂರ ಆಗ್ಲೇಬೇಕು CS. ಹಾಗೆ ನೀನು ಅಷ್ಟೆ. ಎಷ್ಟೇ ಜೋಪಾನ ಮಾಡಿದ್ರು ಕಣ್ಮುಚ್ಚಿ ಕಣ್ ತೆಗಿಯೋಷ್ಟೊತ್ತಿಗೆ ಇವಳ ಬಾಡಿ ನಿನ್ ಕಣ್ ಮುಂದೆ ಬಿದ್ದಿರುತ್ತೆ. ಶಟ್ ಅಪ್! ನನ್ನ ಮಗಳ ಸಾವು ಬಗ್ಗೆ ಮಾತಾಡಬೇಡ. ಆಯ್ತು, ಮಾತಾಡಲ್ಲ, ಮಾಡಿ ತೋರಿಸ್ತೀನಿ. ಅಲ್ಲಿ ತನಕ ನಿನ್ನ ಭಯದಲ್ಲೇ ಒದ್ದಾಡಬೇಕು. ಅವನು ಯಾವಾಗ ಬರ್ತಾನೋ, ಯಾವಾಗ ನನ್ನ ಮಗಳಿಗೆ ತೊಂದರೆ ಕೊಡ್ತಾನೋ, ಅವಳ ಹೆಸರು ಯಾವಾಗ ನಿಂತೋಗುತ್ತೋ ಅಂತ ಪ್ರತಿ ಕ್ಷಣ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕು. ನನ್ನಪ್ಪ ಏನು ಅಂತ ನಿನಗೆ ಗೊತ್ತಿಲ್ವೇನೋ? ಅವ್ರನ್ನ ಎದುರಾಕೊಂಡು ನಿನ್ ಜೀವ ಕಳ್ಕೋಬೇಡ. ನನಗೆ ನನ್ನ ಗಂಡ ಇದ್ದಾನೆ, ಜೊತೆಗೆ ನನ್ನಪ್ಪ ಇದ್ದಾರೆ. ಇವರಿಬ್ರು ಇರ್ಬೇಕಾದ್ರೆ ನನಗೆ ಯಾವ ಭಯನೂ ಇಲ್ಲ. ನಿನ್ನಂತವನ ಕೈಯಲ್ಲಿ ನನ್ನನ್ನ ಏನ್ ಮಾಡಕ್ಕೂ ಆಗಲ್ಲ. ನಿನ್ನ ಇಷ್ಟು ದಿನ ಜೀವಂತ ಉಳಿಸಿರೋದೇ ಜಾಸ್ತಿ. ಅದ್ರ ಮೇಲೆ ಈ ಕತೆ ಎಲ್ಲ ನಿನಗೆ ಸೂಟ್ ಆಗಲ್ಲ. ಹ್ಯಾವ್ ಯು ನೋಟಿಸ್ಡ್? ಪ್ರತಿ ಸಲ ನನ್ನ ಕೈ ನಿನ್ನ ಮೇಲೆ ಬಿದ್ದಾಗ್ಲೂ ಅದು ನಿನ್ನ ಲಾಸ್ಟ್ ಡೇ ಆಗಿರ್ತಿತ್ತು. ನಾನೇ ಇಷ್ಟು ಬೇಗ ಸಾಯಿಸಿದ್ರೆ ಕತೆ ಮುಗ್ದೋಗುತ್ತೆ ಅಂತ ನಿನ್ನನ್ನು ಬಿಡ್ತಿದ್ದೆ. ಇಫ್ ಯು ಸಿ, ನನ್ನ ಪ್ಲಾನ್ ಯಾವತ್ತೂ ಫೇಲ್ ಆಗಿಲ್ಲ. ಆ ವಿಡಿಯೋನು ಹಾವಿನ ಕೈಲೇ ಕಚ್ಚಿಸ್ಕೊಂಡು ಸಾಯದಂತೆ. ಅವನೆಂತ ಪಂಟ ಆದ್ರೂ ಕೊನೆಗೊಂದಿನ ಸ್ವಲ್ಪ ಮೈ ಮರೆತ್ರು ಮರಣ ಬರುತ್ತೆ. ನಿನ್ ಕತೆನೂ ಅಷ್ಟೆ. ಇಷ್ಟು ದಿನ ಇಷ್ಟು ಸಲ ಎಲ್ಲ ನೀನ್ ಅಂದ್ಕೊಂಡಂಗೆ ಆಗಿರ್ಬೋದು, ಆದ್ರೆ ಮುಂದಿನ ಸಲ ನಮ್ ಸರ್ದಿ, ನಾವು ಗೆದ್ದಿರ್ತೀವಿ. ನೀನು ನಮ್ಮ ಮುಷ್ಟಿಲಿರ್ತೀಯ. ನೋಡೇ ಬಿಡೋಣ, ನಾನಾ ನೀನಾ ಅಂತ. ಈ ಸಲ ಹೊತ್ಕೊಂಡು ಹೋಗೋದೆಲ್ಲ ಏನಿಲ್ಲ. ನೀನು ಎಲ್ಲಿರ್ತೀಯೋ ಅಲ್ಲೇ ಬರ್ತೀನಿ. ಎಲ್ರ ಮುಂದೆ ನಿನ್ನ ಕತೆ ಮುಗಿಸ್ತೀನಿ, ನೆನ್ಪಿಡ್ಕೊ. ಆಮೇಲೆ ನೀನು ಯಾವಾಗ ತುಂಬಾ ಖುಷಿಯಾಗಿರ್ತೀಯಲ್ಲ ಆವತ್ತು ಬರ್ತೀನಿ. ಅಲ್ಲಿ ಬಂದು ಖುಷಿನೆಲ್ಲ ಸಾಯಿಸಿ ಆ ಜಾಗನ ಸ್ಮಶಾನ ಮಾಡಿ ಹೋಗ್ತೀನಿ. CS, ನಿಮಗಿದೊಂದು ಓಪನ್ ಚಾಲೆಂಜ್. ನಿನ್ನ ಕೈಲಾದ್ರೆ ನಿನ್ನ ಮಗಳು ಉಳಿಸ್ಕೊ. ನನ್ನ ಮಗಳನ್ನ ನಾನು ಉಳಿಸ್ಕೊಂತೀನಿ. ಬಾ, ನಿನ್ನ ನಾನು ನೋಡ್ಕೊಂತೀನಿ. ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ. ನಮ್ಮಿಬ್ರಲ್ಲಿ ಯಾರು ಗೆಲ್ತಾರೋ ನಾನು ನೋಡ್ಬೇಕು. ಮೊದಲು ನೀನು ನನ್ನ ಹಿಡಿದ್ಯಾ ಅಥವಾ ಅದಕ್ಕೂ ಮುಂಚೆ ನಾನು ಇವಳ ಮುಗಿಸ್ತೀನ ಅಂತ. The game has started. Be alert.